ಹಾಯ್ ಹಲೋ ವೆಲ್ಕಮ್ ಟು ಪುಷ್ಪಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಡೈಲಿ ಬ್ಲಾಗಲ್ಲಿ ರ್ಯಾಂಡಮ್ ಆಗಿ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವಾಕಿಂಗ್ ಎಷ್ಟು ಡಿಸ್ಟೆನ್ಸ್ ಮಾಡ್ತೀನಿ ಅಂತ ನೋಡೋಣ. ಇವಾಗ ನಂದು ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗಿದೆ. ಇವಾಗ ನೋಡೋಣ, ಎಂಡಲ್ಲಿ ತೋರಿಸ್ತೀನಿ ಎಷ್ಟಾಗಿದೆ ಅಂತ. ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸ್ವಲ್ಪ ವಾಕ್ ಆದ ತಕ್ಷಣ ಅಲ್ಲೇ ಎಕ್ಸರ್ಸೈಸ್ ಮ್ಯಾನ್ಯುವಲ್ ಮಷಿನ್ಗಳಿದ್ವು. ಸ್ವಲ್ಪ ಎಕ್ಸರ್ಸೈಸ್ ಮಾಡಿದೆ. ಎಕ್ಸರ್ಸೈಸ್ ಮಾಡಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾಯಿತ್ತು, ಒಳ್ಳೆ ಫೀಲ್ ಬರ್ತಾಯಿತ್ತು. ಇದಾದ ತಕ್ಷಣ ನಾನು ಟ್ವಿಸ್ಟ್ ಆ್ಯಂಡ್ ಟರ್ನ್ ಅಂತ ಒಂದಿತ್ತು, ಅದನ್ನು ಹೊಟ್ಟೆ ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗೋದು ಅಂತ ಹೇಳ್ತಾಯಿದ್ರು. ಅದಕ್ಕೆ ಅದನ್ನು ಮಾಡಿದೆ. ಅದೂ ತುಂಬಾ ಚೆನ್ನಾಗಿತ್ತು. ಅದನ್ನು ಒಂದೆರಡು ರಿಪಿಟೇಷನ್ಸ್ ಮಾಡಿದ್ದೆ. 15 2 ಸೆಟ್ಸ್ ರಿಪಿಟೇಷನ್ಸ್ ಮಾಡಿದೆ. ಇದರಿಂದನೂ ಸ್ವಲ್ಪ ಒಳ್ಳೆ ಫೀಲ್ ಬರ್ತಾಯಿತ್ತು. ಇದಾದ ತಕ್ಷಣ ಸ್ವಲ್ಪ ಓಡೋಣ ಅಂಥೇಳಿ ರನ್ನಿಂಗ್ ಸ್ಟಾರ್ಟ್ ಮಾಡಿದೆ. ರನ್ನಿಂಗ್ ಮಾಡ್ತಾನೆ ಇಷ್ಟು ಇದಾಗ್ತಾಯಿತ್ತು ಅಂದರೆ ಓಡಿದೆ. ಸ್ವಲ್ಪ ಓಡಿದ ತಕ್ಷಣ ದಮ್ ಬರ್ತಾಯಿತ್ತು. ಎದುರುಗಡೆ ಓಡ್ತಾ ಅಲ್ಲೊಂದು ನನಗೆ ಸಿಕ್ಕಿದ್ದೆ, ನನಗೆ ಇಷ್ಟವಾದದ್ದು ಜೋಕಾಲಿ ಇತ್ತು. ಆ ಜೋಕಾಲಿ ಮೇಲೆ ಹೋಗಿ ಕುಳಿತುಬಿಟ್ಟೆ. ಅಲ್ಲೊಂದು ಸ್ವಲ್ಪ ಚೆನ್ನಾಗಿ ಒಂದು 10-15 ನಿಮಿಷ ಜೋಕಾಲಿ ಆಡಿದೆ. ಒಳ್ಳೆಯ ಒಂದು ವಾಕಿಂಗ್ಗೆ ನಾನು ಬೆಳಗ್ಗೆ ಒಂದು ರೂಟೀನ್ ಆಗಿತ್ತಲ್ಲ ವಾಕಿಂಗು, ಅದರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡುತ್ತಿರುವ ಟ್ರ್ಯಾಕ್ ಆಗಿದೆ. ಬನ್ನಿ ನನ್ನ ಜೊತೆ ನಿಮ್ಮ ಪಯಣ. ಹಲೋ ಗಾಯ್ಸ್, ನೋಡಿ ನಮ್ಮನೆ ಇದರಲ್ಲಿ 2 ಕಬೂತರ್ ಬಂದ್ಕೊಂಡಿದೆ. ಅದ್ರದ್ದೊಂದು ಮರಿ ಕೂಡ ಇದೆ ಅಲ್ಲಿ. ಅದ್ರ 2 ಮರಿ ಇತ್ತು. ಅದ್ರ ಇನ್ನೊಂದು ಮರಿ ಇನ್ನೂ ಹಾರಕ್ಕೆ ಟ್ರೈ ಮಾಡ್ತಾಯಿದೆ. ಇವಾಗ ಹೇಗಾಗಿದೆ ಅಂದರೆ, ಕಬೂತರ್ ಮೊದಲು ಬಾ ಅಂತಿದ್ವಿ, ಇವಾಗ ಕಬೂತರ್ ಜ ಅಂತ ಅನ್ಬೇಕಾಗ್ತದೆ. ಅದರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಹಾಯ್ ಗಾಯ್ಸ್, ನಂದು ದೇವ್ರ ಪೂಜೆ ಎಲ್ಲ ಆಯಿತು. ಇವಾಗ ಫೈನಲ್ ಆಗಿ ನಮ್ಮ ಗಾರ್ಡನಲ್ಲಿ ಬೆಳೆದಿರೋ ಒಂದು ಹೂವನ್ನು ಕಡ್ಕೊಂಡು ಬಂದಿದ್ದೀನಿ, ದಾಶ ಹೂವು. ಮತ್ತು ಇವಾಗ ರಂಗೋಲಿ ಸಮಯ. ಬನ್ನಿ ಗಾಯ್ಸ್, ನಾನು ರಂಗೋಲಿ ಸಿಂಪಲ್ ಆಗಿ ದೇವ್ರ ಹತ್ರ ಸಿಂಪಲ್ ಆದೊಂದು ರಂಗೋಲಿ ಹಾಕ್ತೀನಿ, ನೋಡೋಣ. ಇದರಲ್ಲಿ ಸ್ವಲ್ಪ ಕಲರ್ ತುಂಬುವ. ಚಾಕ್ಲೇಟಿ ಕಲರ್ ತುಂಬ್ತಾ ಇದ್ದೀನಿ. ಸ್ವಲ್ಪ ಬಾರ್ಡರ್ ಉಳಿಸ್ತೇನೆ.
ಕುಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿದ ತಕ್ಷಣ ಬ್ರೇಕ್ಫಾಸ್ಟಿಗೆ ನಾನು ಮಾಡಬೇಕಂತೇಳಿ ದೋಸೆ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ದೋಸೆ ಹೇಗೆ ನಾನು ದೋಸೆ ಅಂತ. ಆಲ್ರೆಡಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ಹಾಕೊಂಡಿದ್ದೀನಿ ಸ್ವಲ್ಪ ದಿವಸ. ಲಾಸ್ಟ್ ನಾನೇ ತಿನ್ನೋದು ಇವಾಗ, ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಚಟ್ನಿ ಮಾಡಿದ್ದೀನಿ, ರೈಸ್ ಕಾಣಿಸ್ತಾ ಇದೆಯಾ, ಸಬ್ಜಿ, ಆಲೂ ಸಬ್ಜಿ ಆ್ಯಂಡ್ ಸ್ವಲ್ಪ ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನನ್ನ ಲಾಸ್ಟ್ ದೋಸೆ. ಬ್ರೇಕ್ಫಾಸ್ಟ್ ಆದ ತಕ್ಷಣ ಮತ್ತೆ ಸಿಗುವ. ಹಾಯ್ ಗಾಯ್ಸ್, ಇವಾಗ ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಾವು ನಮ್ಮ ಕಡೆ ಈ ವಿಭೂತಿ ಹಚ್ಕೊಂಡು ದೇವರ ಹತ್ರ ದೀಪ ಹಚ್ತೀವಿ. ನಾನು ಇವಾಗ ಅದನ್ನೇ ಮಾಡ್ಕೊಂಡು ಬಂದೆ. ಇದಾದ ತಕ್ಷಣ ಒಂದು ಸ್ವಲ್ಪ ಮಸಾಲ ಚಾಯ್ ಕುಡಿತೀನಿ. ಮಸಾಲ ಚಾಯದಲ್ಲಿ ಏನಿರುತ್ತೆ, ಇವಾಗ ಸಾಯಂಕಾಲ 6 ಗಂಟೆ ಆಗಿದೆ. ಅದ್ರ ಸಲುವಾಗಿ ನಾವು ಇವಾಗ ಒಂದು ಮಸಾಲ ಚಾಯ್ ಮಾಡ್ಕೋತಾ ಇದ್ದೀವಿ. ಬನ್ನಿ ಕೇಳೋಣ ಇದ್ರಲ್ಲಿ ಏನೇನಿದೆ ಅಂತ. ನನ್ನ ಹಸ್ಬೆಂಡ್ ಹತ್ರ ಹೇಳ್ರಿ ಏನಿದೆ ಇದ್ರಾಗ. ಇದರಲ್ಲಿ ದಾಲ್ಚಿನ್ನಿ, ಲವಂಗ, ಇಲಾಯಚಿ, ಮೆಣಸು ಮತ್ತೆ ಜೇನುತುಪ್ಪ ಮತ್ತೆ ನಿಂಬೆಹಣ್ಣು ಹಾಕಿದ್ವಿ. ಇಲ್ಲಿ ನೋಡಿ, ಇದರಲ್ಲಿ ಜೇನುತುಪ್ಪ ರೆಡಿಯಾಗಿದೆ. ಇದಾದ ತಕ್ಷಣ ಇದರಲ್ಲಿ ಸ್ವಲ್ಪ 1 ಡ್ರಾಪ್ ಲೆಮನ್ ಹಾಕ್ಕೊಳ್ತೀವಿ. ಆದ ತಕ್ಷಣ ಇದನ್ನು ಸೋಸ್ಕೊಂಡು ಬಿಡ್ತೀವಿ. ನಮ್ಮಲ್ಲಿ ಈವ್ನಿಂಗ್ಸ್ ಚಾಯ್ ರೆಡಿಯಾಗಿದೆ. ಒಂದು ಮಾಡ್ಕೋಬೇಕು ಪೇಡ. ಅದಾದ ತಕ್ಷಣ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು, ಅಂದರೆ ಮೆತ್ಕೋಬಾರ್ದು ಅಂತ ಹೇಳಿ. ಈಗ ಹಿಟ್ಟು 2 ಕೈಗೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ಹಚ್ಕೊಂಡು ಸ್ಟಾರ್ಟ್ ಬಡಿಯೋದು. ಯಾರಲ್ಲಿ ಒಂದು ರೊಟ್ಟಿನೂ ನೋಡ್ತಾ ಇರಬೇಕು, ಬೇಯಿಸ್ಬೇಕು. ಇದಾಗಿತ್ತು ಇವತ್ತಿನ ನಾನು. ನೋಡಿ ಗಾಯ್ಸ್, ರೊಟ್ಟಿ ಮಾಡೋದಾಯ್ತು ನಂದು. ಲಾಸ್ಟ್ ಇದೊಂದಿದೆ, ಇಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಇದಾದ ತಕ್ಷಣ ಊಟ ಮಾಡಬೇಕು. ಈ ಕಡೆ ನಮ್ಮ ಟೊಮಾಟೊ ಭಾಜಿ ರೆಡಿ ಆಗ್ತಾ ಇದೆ. ಇದೂ ಆಗಿದೆ. ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗಾಯ್ಸ್, ರೊಟ್ಟಿ ಮಾಡಿದರೆ ಒಂದೇ ಅಂದರೆ ಹೆಲ್ತ್ಗೆ ಚೆನ್ನಾಗಿರುತ್ತೆ. ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ಎಷ್ಟಾಗುತ್ತೆ ನೋಡಿ, ಇಷ್ಟೊಂದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನಾನು. ಇದಾಗಿತ್ತು ಇವತ್ತಿನ ನನ್ನ ದಿನಚರಿ. ನಿಮಗೆ ನನ್ನ ದಿನಚರಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮೀ ಗಾಯ್ಸ್. ಥ್ಯಾಂಕ್ ಯು. ಗುಡ್ ನೈಟ್.